ಯಜಮಾನ್ರೆ ಇತ್ತೀಚೆಗೆ ಕಳ್ಳನ್ ಕಾಟ ಜಾಸ್ತಿ ಆಗ್ಬಿಡಿದೆ. ಯಾವ ಕಳ್ಳನೆ? ಇದನ್ನಲ್ಲ ನಟೋರಿಯಸ್ ಕಳ್ಳ ಸುಂದ್ರ. ಅವನಾಗ್ಲೇ ಜೈಲಿಂದ ಬಿಡುಗಡೆ ಆಗ್ಬಿಟ್ನ. ಅವನೆಲ್ ಬಿಡುಗಡೆ ಆಗ್ತಾನೆ, ಅವನೇ ತಪ್ಪಿಸ್ಕೊಂಡ್ ಬಂದಿರ್ತಾನೆ. ಜೈಲಿಂದ ಬಂದ್ಮೇಲೆ ಅತ್ತೆ ಮೇಲೆ ಕಣ್ ಹಾಕ್ಬಿಡದ. ಏನ್ ಮಾಡ್ದ ಮಾತೃಶ್ರೀ? ಅಂಗಡಿಲಿ ದಿನಸಿ ತಗೊಳ್ಳುವಾಗ ಒಡವೆ ಕದಿಯೋಕೆ ಅಂತ ಆ ಸುಂದರ ನನ್ನೇ ದುಳುಗುಟ್ಕೊಂಡು ನೋಡ್ತಿದ್ದ ಕಣ. ಬರೀ ನೋಡ್ದಲ್ಲ, ನಿಮ್ಮನ್ನ ಎತ್ತಕೊಂಡು ನಾನು ದಿಕ್ಕ ಕರ್ಕೊಂಡು ಹೋಗ್ಬಿಡ್ಬೇಕಿತ್ತು. ನಾನು ಎಷ್ಟು ಸಲ ಪಡ್ಕೋತೀನಿ ಮೈ ಮೇಲೆ ಒಡವೆಗಳನ್ನ ಏರ್ಕೊಂಡು ಹೋಗ್ಬೇಡಿ ಅಂತ. ನನ್ನ ಮಾತಿಗೆ ಬೆಲೆ ಕೊಡ್ತೀರಾ? ಗಂಡುಗಲಿ ವಂಶದ ಹಿಲಿ ತಲೆಯಾಗಿ ಬಿಚ್ಚಲೆ ಗೌಲಮ್ಮ ತಲ ಹೋದ್ರೆ ಏನ್ ಚೆನ್ನಾಗಿರುತ್ತೆ. ಏನು ಯಜಮಾನ್ರೆ, ನೀವ್ ಹಿಡಿಯೋದಾದ್ರೆ ಕಳ್ಳನ್ ಹಿಡಿರಿ, ಅತ್ತೆನ್ ಕಂಟ್ರೋಲ್ ಮಾಡಕ್ ಬರ್ಬೇಡಿ. ಹಿಂಗಾದ್ರಾಗಲ್ಲ. ಒಂದ್ ನಿಮಿಷ ರೀ. ಲೇ ದಂಡ ಪಿಂಡಗಳ ಬಂದ್ರಪ್ಪ ಇಲ್ಲಿ. ಏನ್ ಬಾಬಾ ಕರ್ತಿದ್ದು? ಏನ್ ಮಾಡ್ತಾ ಇದ್ರಪ್ಪ? ಈಗ ತಾನೇ ತಿಂಡಿ ಆಯ್ತು, ಊಟ ಯಾವಾಗ ಹಾಕ್ತಾರೆ ಅಂತ ಕಾಯ್ತಾ ಕೂತಿದ್ವಿ. ಲೇ ಕುಲಪತಿ ಉಪಕುಲಪತಿ, 3 ಹೊತ್ತು ತಿನ್ನೋದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಿರಲ್ಲ. ನಿಮ್ಮ ಜೀವಕ್ಕೆ ನಾಚಿಕೆ ಮಾನ ಮರ್ಯಾದೆ ಏನೋ ಆಗೋದಿಲ್ಲ. ನಾವೇನ್ ಮಾಡ್ದಪ್ಪ ಅಂದ್ರಂಗ, ಎಲ್ಲರೂ ಹೋಗಿ ಕೆಲಸ ಮಾಡೋದಂದ್ರೆ ಯಾರು ಕೆಲಸನೇ ಕೊಡ್ತಿಲ್ವೇ? ನಾನು ನಿಮ್ಮಿಬ್ಬರಿಗೂ ಒಂದು ಕೆಲಸ ಅಂತ ವಹಿಸ್ತೀನಿ, ಮಾಡಿ ಮುಗಿಸ್ತೀರಿ ಅಂದ್ರ? ಸುಮ್ನೆ ಕೆಲಸ ಮಾಡಕ್ಕಾಗುತ್ತಾ? ಈ ಕೆಲಸ ಮಾಡಿ ಮುಗಿಸ್ರಲ್ಲ, 200 ರೂಪಾಯಿ ಇದ್ದ ನಿಮ್ಮ ಯೋಗ್ಯತನ 400 ರೂಪಾಯಿ ಹೆಚ್ಚಿಸ್ತೇನೆ. ಏನ್ ಮಾಡ್ಬೇಕಲ್ಲ? ಆ ನಟೋರಿಯಸ್ ಕಳ್ಳ ಸುಂದ್ರ ಅನ್ನೋನ್ ಬಗ್ಗೆ ನಿಮ್ಗೆ ಏನಾದ್ರೂ ಗೊತ್ತೇನ್ರ? ಬಾಬಾ ಕೇಳಿದ್ದೀನಿ, ಅದ್ರ ಮುಖ ನೋಡಿಲ್ಲ. ಅವನೀಗ ಜೈಲಿಂದ ತಪ್ಪಿಕೊಂಡಿದ್ದಾನೆ. ಇದೇ ಏರಿಯಾದಲ್ಲಿ ಎಲ್ಲೋ ಸುತ್ತಾಡ್ತಾ ಇರ್ತಾನೆ. ಅವನನ್ನ ಹಿಡಿದು ಪೊಲೀಸ್ನವ್ರಿಗೆ ಒಪ್ಪಿಸ್ರ. ಆ ಪೊಲೀಸ್ನವ್ರು ನಿಮಗೆ ಬಹುಮಾನನೂ ಕೊಡ್ತಾರೆ. ನಾನು ನಿಮ್ಮಿಬ್ಬರಿಗೂ 400 ರೂಪಾಯಿನೂ ಕೊಡ್ತೀನಿ. ಎಲ್ಲಿರುವೆ ಮನವ ಕಾಡುವ ಕಳ್ಳನೆ, ಬರುವೆಯ ಸಿಗುವೆಯ, ಹಿಡಿದು ನಿನ್ನನು ಪೊಲೀಸ್ಗೊಪ್ಪಿಸುವೆ. ನೀನು ಎಲ್ಲಿರುವೆ ಮನವ ಕಾಡುವ ಕಳ್ಳನೆ. ಲೇ ವಿಟ್ಲ, ನನಗೆ ಕಳ್ಳ ಇದೇ ರೋಡಲ್ಲಿ ಓಡಾಡ್ತಾನೆ ಅನ್ಸುತ್ತೋ. ಅಲ್ಲ ಕಣ, ಕಳ್ಳ ಇದೇ ರೋಡಲ್ಲಿ ಓಡಾಡ್ತಾನೆ ಅಂತ ನಿನ್ಗೆ ಗೊತ್ತಾಗುತ್ತಾ? ನನಗೆ ಯಾವ ಹೋಟ್ಲಲ್ಲಿ ಮಸಾಲೆ ದೋಸೆ ಚೆನ್ನಾಗಿರುತ್ತೆ, ಯಾವ ರೋಡಲ್ಲಿ ಕಳ್ಳ ಓಡಾಡ್ತಾನೆ ಅನ್ನೋದು ಬರೀ ವಾಸದಲ್ಲೇ ಗೊತ್ತಾಗೋಗುತ್ತೋ. ಓ, ಹಾಗಾದ್ರೆ ಅವನು ಹೇಗಿರ್ತಾನೆ ಅಂತ ಗೊತ್ತಾಗುತ್ತಾ? ಯಾಕೆ? ನಾನು ಪೊಲೀಸ್ ನಾಯಿ ಅಲ್ವಲ್ಲ. ಅಲ್ಲಿ ನೋಡೋ ವಿಟ್ಲ, ಅವನು ಕರೆಂಟ್ ಹೊಡೆದಕ್ಕೆ ಹಾಗೆ ತರ ಹೆದರ್ಕೊಂಡಿದ್ದಾನೆ. ಅವನು ಹೆದರಿರೋದು ಕಳ್ಳಂಗೆ ಅಂತ ಅನ್ಸುತ್ತೆ. ಅದಂಗೆ ಹೇಳ್ತೀಯ? 7 ಸೆನ್ಸ್. ಓಹೋ ಸರ್ ಸರ್ ಸ್ವಲ್ಪ ಬನ್ನಿ ಇಲ್ಲಿ. ಸರ್ ಹೆದರ್ಬೇಡ ಮರಿ, ನಾ ಇದ್ದೀನಿ. ನೀನು ಕಳ್ಳರಿಗೆ ತಾನೇ ಹೆದರಿರೋದು? ಹೌದು ಸರ್. ಹೌದು, ಈ ಕಳ್ಳರು ನೋಡಕ್ಕೆ ಹೇಗಿರ್ತಾರೆ? ನಿಮ್ ತರ ನಮ್ ತರನೇ ಇರ್ತಾರೆ. ವರ್ಕ್ ಆಗ್ತಿದೆ. ಇವನಿಗೆ ಸರಿಯಾಗಿ ಅರ್ಥ ಆಗಿಲ್ಲ, ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಮ್ಮ. ಸರ್, ಈಗ ನಾನೇ ಕಳ್ಳ ಅನ್ಕೊಳ್ಳಿ. ಕದಿಯೋದ್ರಲ್ಲಿ 2 ವಿಧ. ಒಂದು ಡೀಸೆಂಟ್ ಆಗಿ ಕದೀತಾರೆ, ಇನ್ನೊಂದು ವೈಲೆಂಟ್ ಆಗಿ ಕದೀತಾರೆ. ಈಗ ನಾನ್ ನಿಮ್ಗೆ ಡೀಸೆಂಟ್ ಆಗಿ ಹೆಂಗ್ ಕದೀತಾರೆ ಅಂತ ತೋರಿಸ್ಕೊಡ್ತೀನಿ. ಸರಿ. ಕಳ್ಳ ನಿಧಾನಕ್ಕೆ ನಿಮ್ ಹತ್ರ ಬರ್ತಾನೆ. ಈಗ ರೋಡಲ್ಲಿ ಭಿಕ್ಷೆ ಬಿಡ್ತಿರಲ್ಲ, ಆತರ ಸರ್ ಎಕ್ಸ್ಕ್ಯೂಸ್ ಮೀ 1 ರೂಪಾಯಿ ಕೊಡಿ ಅಂತ ಡೀಸೆಂಟ್ ಆಗಿ ಕೇಳ್ತಾನೆ. ಆಗ ನೀವೇನ್ ಮಾಡ್ತೀರಾ? ಕೊಡ್ತೀರಾ. ಅದೇ ರೀತಿ ಸರ್ ಎಕ್ಸ್ಕ್ಯೂಸ್ ಮೀ ನಿಮ್ ಪರ್ಸ್ ಇದ್ರೆ ಕೊಡ್ತೀರಾ ಅಂತ ಡಿಸೆಂಟ್ ಆಗಿ ಕೇಳ್ತಾನೆ. ನೀವೇನ್ ಮಾಡ್ತೀರಾ? ಡಿಸೆಂಟ್ ಆಗಿ ಕೊಡ್ತೀರಾ. ಕೊಡಿ ಮತ್ತೆ. ಹೌದಲ್ವಾ? ನೋಡಿ, ನೀವು ಕೊಡ್ತೀರಾ. ಈ ತರ ಡಿಸೆಂಟ್ ಆಗಿ ಇಸ್ಕೊಂಡು ಓಡೋಗ್ತಾನೆ. ಈಗ ಕಳ್ಳ ಹೇಗ್ ಡಿಸೆಂಟ್ ಆಗಿ ಓಡೋಗ್ತಾನೆ ಅಂತ ನಾನ್ ನಿಮಗ್ ತೋರಿಸ್ಕೊಡ್ತೀನಿ. ನನ್ನನ್ನೇ ನೋಡ್ತಾ ಇರ್ಬೇಕು. ಸೀದಾ ರೆಡಿ? ಅವ್ನ ಪರ್ಸ್ ಕದ್ಬಿಟ್ಟೆನಾ? ಇಲ್ಲ ಕಣೋ, ಕಳ್ಳ ಪರ್ಸ್ ಕದ್ ಹೇಗ್ ಓಡೋಗ್ತಾನೆ ಅಂತ ತೋರಿಸ್ತಾ ಇದ್ದಾನೆ. ಸರ್ ಇವ್ನಿಗೆ ಅರ್ಥ ಆಯ್ತು, ವಾಪಸ್ ಬನ್ನಿ. ಕದ್ದಿರೋ ಪರ್ಸ್ ಯಾವನಾದ್ರೂ ವಾಪಸ್ ಕೊಡ್ತಾನೆ? ನಾನೇ ನಿಜವಾದ ಕಳ್ಳ. 7th ಸೆನ್ಸ್. ಚಂದ್ರ, ಏನ್ ಅದೃಷ್ಟನೋ ನಿಂದು. ಇದೇ ರೀತಿ ಗುಳ್ಳಿಗಳು ಡೈಲಿ ಸಿಕ್ಕಾಕೊಂಡ್ಬಿಟ್ರೆ ಲೈಫಲ್ಲಿ ಬೇಗ ಸೆಟ್ಲ್ ಆಗ್ಬಿಡ್ತೀಯ ಕಣ. ಮರ್ಯಾದೆಯಿಂದ ಹೇಳ್ತಾ ಇದ್ದೀನಿ, ನಮ್ಮ ಪರ್ಸ್ ನಮಗೆ ವಾಪಸ್ ಕೊಟ್ಟು ಬಿಡು. ಅದು ಏನ್ ಮುಖ ನೋಡ್ತಿದ್ಯಾ? ಸರಿಯಾಗಿ ತಡ್ಕೊ ಇವನಿಗೆ. ಹೊಡಿಬಿಡಿ 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 ಪ್ಲೀಸ್, ಹೊಡಿಬಿಡಿ. ಯಾರ ನೀನ? ಕಳ್ಳ ಸುಂದ್ರ. ಇಟ್ಲ, ನಾವು ಹುಡುಕ್ತಾ ಇದ್ದ ಕಳ್ಳ ಅವನೇ ಬಂದು ನಮ್ಮ ಬಲೆಯಲ್ಲಿ ಸಿಕ್ಕಾಕೊಂಡಿದ್ದಾನೆ. ಎಳಕ ನಡಿಯ ಸ್ಟೇಷನ್ಗೆ. ಅಣ್ಣ 1 ನಿಮಿಷ, ಹಿಂಗ್ ಹೇಳ್ತೀನಿ ಅಂತ ಬೇಜಾರ್ ಮಾಡ್ಕೋಬೇಡಿ. ನಿಮ್ ಯೋಗ್ಯತೆ ಪರ್ಸಲ್ 5 ರೂಪಾಯಿ ಇಡೋದ್ ಬೇಡವೆ? ನಿನ್ನಂತ ಕಳ್ಳ ಕದಿಮ ನಮ್ ಪರ್ಸ್ ಕದಿತಾನಂತಾನೆ ಪರ್ಸಲ್ ಇದೆ ದುಡ್ಡೆಲ್ಲ ಚಡ್ಡಿ ಜೇಬಲ್ಲಿ ಇಟ್ಕೊಂಡಿದೀವಿ. ಎಲ್ಕ ನಡಿಯ ಸ್ಟೇಷನ್ಗೆ. ಸ್ಟೇಷನ್ ಅಲ್ಲಿ ಇವನಿಗೆ ಇನ್ಸ್ಪೆಕ್ಟರ್ ಅಜಿತ್ ಅವರೇ, ನಮ್ ಹುಡುಗರು ಮಾಡಿರೋ ಕೆಲ್ಸಕ್ಕೆ ನೀವು ಭೇಷ್ ಅನ್ಬೇಕು. ಸರ್, ನಮ್ಮ ಯಜಮಾನ್ರು 20 ಹೋಗಿ ಸುಂದ್ರ ಅನ್ನೋ ಕಳ್ಳನ್ ಹಿಡ್ಕೊಂಡ್ ಬಂದಿದ್ದಾರೆ. ಶಬಾಸನಿ ಸರ್. ಸುಮ್ಮನೆ ನಿಂತ್ಕೊಳ್ರಿ. ಯಾರ್ಯಾರ ಹಿಡ್ಕೊಂಡ್ ಬಂದ್ಬಿಟ್ರ?
ಕ್ಷಮಿಸಕ್ಕಾಗತ್ತಾ? ಏನ್ ಸರ್ ಈ ರೀತಿ ಮಾತಾಡ್ತಾ ಇದ್ದೀರಾ? ಥೀಫ್ ನ ರೆಡ್ ಹ್ಯಾಂಡ್ ಆಗಿ ಹಿಡ್ಕೊಂಡ್ ಬಂದಿದ್ದಾರೆ. ಲೇ ಸುಂದ್ರ ನಿನ್ ತಪ್ಪು ಒಪ್ಕೊಳ್ಳೋ. ಏನು ಕಳ್ಳ ಅಂತನಾ? ಮತ್ತಿನ್ನೇನು? ಅದನ್ನ ಅವರೇ ಹೇಳಿ. ಸರ್ ನಾನು ಯಾರು ಅಂತ ನಿಮ್ಗೆ ಗೊತ್ತು, ನಾನು ಅಂತ ಕೆಲಸ ಮಾಡ್ತೀನಾ? ಇಲ್ಲ ಪರಾಜ, ನೀನ್ ಕಳ್ಳನ? ಛೇ, ಯಾರೇ ಕಳ್ಳ? ಇವನ ಸರ್ ಕಳ್ಳ. ಅದಕ್ಕೇನಿದೆ ಆಧಾರ? ಇವನೇನ್ ಮಾಡ್ದ? ಸಾರ್ ಇವನು ನನ್ನ ಪರ್ಸ್ ಕಟ್ಬಿಟ್ಟಿದ್ದ ನೋಡಿ, ಇದೇ ಪರ್ಸು. ಹ್ಞೂ ಸಾರ್, ನನ್ ಪರ್ಸು ಕಟ್ಬಿಟ್ಟಿದ್ದ ನೋಡಿ, ಇದೇ ಪರ್ಸು. ನಿಮ್ಗೆ ಏನಾದ್ರು ತಲೆ ಇದೆಯೇನ್ರಿ? ಅಲ್ರಿ ನಿಮ್ ಪರ್ಸು ನಿಮ್ ಜೋಬುಗಳೇ ಇದೆ ಅಂದ ಮೇಲೆ ಇವನು ಹೇಗ್ರಿ ಕದ್ಕೊಂಡು ಹೋದ? ಸಾರ್ ಇಲ್ಲ ಸಾರ್, ಇವ್ ನಮ್ ಪರ್ಸ್ ಕದ್ಕೊಂಡು ಓಡಾಗ್ತಾ ಇದ್ದ. ನಾವು ಚೇಸ್ ಮಾಡಿ ಇವನ್ನ ಹಿಡಿದು ತದಕ್ಕೆ ನಮ್ ಪರ್ಸ್ಗಳನ್ನ ನಾವೇ ಇಟ್ಕೊಂಡ್ವಿ. ನೀವು ಚಂದಾ ಮಾಮೂನ್ ಕತೆ ಕೇಳೋಕೆ ನಮ್ ಸಾಹೇಬ್ರ ಎಂತ ಅಡ್ರೆ. ನಿಂತ್ಕೊಳ್ಳೋ ನೋಡ್ರಿ, ಕಳ್ಳನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿಬೇಕು. ಕಳ್ತನದ ಮಾಲು ಅವ್ನ ಕೈಯಲ್ಲಿ ಇರ್ಬೇಕು. ಈ ರೀತಿ ಸುಮ್ನೆ ಆರೋಪ ಹೊಸದ್ರೆ ನಾನ್ ಸುಮ್ನೆ ಇರೋದಿಲ್ಲ. ಪಾಪ ಅವನು ಮುಖ ನೋಡ್ರಿ, ಭಗ್ನ ಪ್ರೇಮಿ ತರ ಇದ್ದಾನೆ. ಅವನು ಹೋಗಿದೆ, ನೀವು ಕಳ್ಳ ಅಂತ ಹೇಳ್ತಿದ್ರಲ್ಲ, ಛೆ ಅವನು ಕಳ್ಳ ಅಲ್ಲ, ಬೇಕಾದ್ರೆ ಭಗ್ನ ಪ್ರೇಮಿ ಅಂತ ಹೇಳಿ ನಾನು ಒಪ್ಕೋತೀನಿ. ಸರ್ ಇವರಿಬ್ರು ತುಂಬಾ ಕಷ್ಟಪಟ್ಟು ಕಳ್ಳನ್ ಹಿಡ್ದಿದ್ದಾರೆ. ಈಗ ನೋಡಿದ್ರೆ ನೀವು ಕಳ್ಳ ಅಲ್ಲ ಅಂತಿದ್ದೀರಲ್ಲ. ನೋಡಿ ಮಿಸ್ಟರ್ ಅಜಿತ್, ಐ ಆಮ್ ಸೋ ಸಾರಿ, ಇನ್ಸ್ಪೆಕ್ಟರ್ ಅಜಿತ್, ಇವ್ನ ನೋಡ್ತಾ ಇದ್ರೆ ನನ್ಗೂ ಕಳ್ಳ ಅಂತಾನೆ ಅನಿಸ್ತಾ ಇದೆ. ನೋಡಿ ಮೇಡಮ್, 24 ಗಂಟೆನೂ ನಾವು ಕಳ್ಳರ ಜೊತೆಲಿ ಬದುಕೋರು. ಕಳ್ಳ ಯಾರು ಸಾಚ ಯಾರು ಅಂತ ನಮಗೆ ಚೆನ್ನಾಗಿ ಗೊತ್ತಾಗುತ್ತೆ. ಏಯ್ ಮಕ ಏನೋ ನೋಡ್ತಿದ್ಯಾ? ಪಾಪ ಆ ಭಗ್ನ ಪ್ರೇಮಿ ನಾಚೆ ಕಳ್ಸು. ಸರ್ ಎಲ್ಲೋ ಇದ್ದವನು ಎಳ್ಕೊಂಬಂದು ನಿಂಗೆಲ್ಲ ಅವಮಾನ ಮಾಡಿದ್ದಾರೆ. ನನ್ನನ್ನು ಹಾಗೆ ಕಳಿಸ್ತಿರಲ್ಲ ಸರ್. ಅಯ್ಯೋ ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಪ್ಪ. ಕಚೆ ತಗೊಳ್ಳೋ, ಇವನು ಕರ್ಕೊಂಡೋಗಿ ಹೊಟ್ಟೆ ತುಂಬಾ ಬಾದಾಮಿ ಹಾಕಿ ಕೊಡ್ತಾರೆ. ಹೋಗೋ ಪಾಪ ಇದ್ರು ಕಿರಣ. ಸರ್ ದೇವರ ಕಳ್ಳನೇ ಸರ್ ಈ ಪರ್ಸ್ ಕತ್ತಿದ್ದು. ಸುಮ್ಮನೆ ಇನ್ನೊಂದ್ಸತಿ ಸುಳ್ಳು ಹೇಳಿದ್ರೆ ನಿಮ್ಮಿಬ್ಬರು ಏರೋಪ್ಲೇನ್ ಹತ್ತಿಸ್ಬಿಡ್ತೀನಿ ನೋಡು. ಇದೇ ಲಾಸ್ಟ್ ವಾರ್ನಿಂಗ್. ಇನ್ನೊಂದು ಸತಿ ಈ ತರ ಸುಳ್ಳು ಕಂಪ್ಲೇಂಟ್ ತಗೊಂಬಂದ್ರೆ ಮೊದಲು ನಿಮ್ಮಿಬ್ಬರನ್ನ ಒದ್ದು ಒಳಗಡೆ ಹಾಕ್ಬಿಡ್ತೀನಿ. ಪದ್ದು ಆ ಕಳ್ಳನ್ನ ಹಿಡ್ಕೊಟ್ರು ನಮಗ್ ಮರ್ಯಾದನೆ ಸಿಗ್ಲಿಲ್ವಲ್ಲ? ಹೂ ಕಣ, ಮರ್ಯಾದೆ ಗೌರವ ಬಾದಾಮಿ ಹಾಲು ಆ ಕಳ್ಳಂಗ್ ಸಿಕ್ತು. ನಮಗೆ ಬರೀ ಕಣ್ಣೀರು ಮತ್ತೆ ಉಗ್ತಾ ಸಿಕ್ತು. ಆ ಕಳ್ಳನೇನ ಪರ್ಸ್ನ ಕದ್ದಿದ್ದು ಅಂತ ಹೇಳಿದ್ರೆ ಆ ಪೊಲೀಸರು ನಂಬಕ್ಕೆ ರೆಡಿ ಇಲ್ಲ. ನೋಡ ಬಿಟ್ಲಾ, ಕಳ್ಳ ಈ ಏರಿಯಾದವನೇ, ಇಲ್ಲಿಗೆ ಬಂದೇ ಬರ್ತಾನೆ. ನಾವು ಅವನ್ನ ಹಿಡಿತೀವಿ. ಪೊಲೀಸರ ಹತ್ರ ಶಾಬಾಸ್ಕರಿ ತಗೋತೀವಿ. ಸ್ಟಾಪ್. ಹಲೋ, ಏನಿದು ಸ್ಟಾಪ್ ಅಂತಿದ್ದೀರಾ? ನಾನೇನ್ ಲಾರಿನ ಕಾರ? ಈಗೇನು ಲೈಸೆನ್ಸ್ ತೋರಿಸ್ಬೇಕಾ ಅಥವಾ ಎಮಿಷನ್ ಟೆಸ್ಟ್ ಮಾಡಿಸ್ಬೇಕಾ? ಜೋಕು ಚೆನ್ನಾಗಿತ್ತು, ಆದ್ರೆ ನಮಗ್ ನಗಕ್ ಟೈಮ್ ಇಲ್ಲ. ನಮ್ಮನ್ನ ಯಾರು ಅನ್ಕೊಂಡಿದೀರಾ? ನಾವಿಬ್ರು CID ಆಫೀಸರ್ಸ್. ಕಳ್ಳನ್ ಹಿಡಿಬೇಕು ಅಂತ ಮಫ್ತಿಲಿದೀವಿ. ನೀನ್ ಯಾರು? ಸರ್ ನನ್ನ ಹೆಸರು ಸುಂದ್ರಿ ಅಂತ, ತುಂಬಾ ಒಳ್ಳೆ ಹುಡುಗಿ. ನೀವು ಒಳ್ಳೆ ಹುಡುಗಿ ಅಂತಾನೆ ನಾವು ನಿಮ್ಮನ್ನ ತಡೆದಿದ್ದು. ಸರ್ ನನ್ಗೆ ಪೊಲೀಸ್ನವರು ಅಂದ್ರೆ ತುಂಬಾ ಭಯ. ಮಫ್ತಿಲಿರೋ ಪೊಲೀಸ್ನವರು ಅಂದ್ರೆ ಕಿತ್ತಿದ್ದು ಭಯ. ಯಾಕೆ ಸರ್ ನನ್ನ ತಡೆದಿದ್ದು? ನೋಡಿ, ಒಬ್ಬ ಕಳ್ಳ ಇದೇ ರಸ್ತೆಯಲ್ಲಿ ಬರ್ತಾನೆ. ಅವನ್ನ ಹಿಡಿಯೋದಿಕ್ಕೆ ನಿಮ್ಮಿಂದ ನಮಗ್ ಸ್ವಲ್ಪ ಸಹಾಯ ಆಗ್ಬೇಕಿತ್ತು. ಏನ್ ಸಹಾಯ ಮಾಡ್ಬೇಕು ಹೇಳಿ ಸರ್? 5 ನಿಮಿಷ ನೀವು ನಿಮ್ಮ ವ್ಯಾನಿಟಿ ಬ್ಯಾಗ್ ನ ಪಕ್ಕದಲ್ಲಿ ಇಟ್ಕೊಂಡು ನೀವು ನಿದ್ದೆ ಮಾಡ್ಬೇಕು. ನೀವು ನಿದ್ದೆ ಮಾಡ್ತಾ ಇದೀರ ಅಂತ ತಪ್ಪು ತಿಳಿದು ಕಳ್ಳ ವ್ಯಾನಿಟಿ ಬ್ಯಾಗ್ಗೆ ಕೈ ಹಾಕ್ತಾರೆ. ಆಗ ನಾವಿಬ್ರು ಅವನ್ನ ಲಬಕಂತ ಇಟ್ಕೊಂಡ್ಬಿಡ್ತೀವಿ. ನಿಮ್ಗೂ ಬಹುಮಾನ ಕೊಡ್ತೀವಿ. ಆಯ್ತು ಸರ್, ನಾನೀಗ ಎಲ್ಲಿ ಕುತ್ಕೋಬೇಕು? ಯಾವಾಗ ನಿದ್ದೆ ಮಾಡ್ಬೇಕು? Follow me. ಇಲ್ಲಿ ಕೂತ್ಕೊಂಡು ವ್ಯಾನಿಟಿ ಬ್ಯಾಗ್ ನ ನಿಮ್ ಪಕ್ಕದಲ್ಲಿ ಇಟ್ಕೊಂಡು ನಿದ್ದೆ ಮಾಡಿ. ಇಲ್ಲ, ತಲೆದಿಂಬೆ ಇಲ್ಲ. ಕೂತ್ಕೊಂಡು ತೂಕಡಿಸ್ರೆ ಹಾಕ್ಬಿಡ್ತೀನಿ. ಅಯ್ಯೋ 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 ಅಯ್ಯೋ, ಕಳ್ಳ ನನ್ನ ಬ್ಯಾಗ್ ಎತ್ಕೊಂಡು ಓಡೋಗ್ತಾ ಇದ್ದಾನೆ, ಹಿಡೀರಿ. ಕಳ್ಳನ ಅವನೆಲ್ಲಿಂದ ಬಂದ? ಕಳ್ಳ ಬಂದಿದೆ ಗೊತ್ತಾಗಿಲ್ಲ ಅಂದ್ರೆ ನೀವೆಂತ ಪೊಲೀಸರು? ಅಲೋ, ನಾವು ಪೊಲೀಸರಲ್ಲ, ಮೈಸಲ್ ಬಿಟ್ಟಲ್ ಮೂರ್ತಿ ಎಮ್ಮೆ. ಇವನ ಹೆಸರು ಪದ್ದು ಅಂತ. ಅಂದ್ರೆ ನನ್ನ ಹತ್ರ ಸುಳ್ಳು ಹೇಳಿ ನನ್ನ ಬ್ಯಾಗ್ ನ ಕಳ್ಳನ್ ಪಾಲ್ ಮಾಡಿದ್ರ? ಅದ್ರಲ್ಲಿ ಲಕ್ಷಾಂತರ ರೂಪಾಯಿ ಬೆಲೆ ಬಾಳೋ ಒಡವೆ ಇದೆ, ದುಡ್ಡಿದೆ. ಆ ಬ್ಯಾಗ್ ಏನಾದ್ರೂ ಸಿಗ್ಲಿಲ್ಲ ಅಂದ್ರೆ ನಿಮ್ಮಿಬ್ಬರ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ. ಅಯ್ಯೋ ನಲ್ಲ ಓಡ್ತಾ ಇದ್ದಾನೆ, ಹಿಡೀರಿ. ನಾನ್ ಕತ್ಕೊಂಡ್ ಬಂದಿರೋ ಬ್ಯಾಗ್ ನನ್ನ ಹತ್ರನೇ ಕದಿತೀಯ? ಎಷ್ಟೋ ಧೈರ್ಯ ನಿಂಗೆ? ನೀನ್ ಕದ್ದಿರೋ ಬ್ಯಾಗ್ ತಾನೆ, ತಗೋ
ಇಟ್ಕೋ ನಾನು ಬೇರೆ ಕಡೆ ಕತ್ಕೊಂತೀನಿ. ಅಂದ್ರೆ ನೀವಿಬ್ರು ಕಳ್ರ? ಹೌದು ನಾವಿಬ್ರು ಪಾರ್ಟ್ನರ್ಸ್. ಒಂದೇ ಇಟ್ಟು ಎರಡಕ್ಕೆ ನೋಡ್ದಂಗ ಆಯ್ತು ಕಣಪ್ಪ. ಒಂದು ತಗೊಂಡ್ರೆ ಒಂದು ಫ್ರೀ. ಒಬ್ಬ ಕಳ್ಳ ಹಿಡಿಯಕ್ ಹೋಗಿ ಇಬ್ರು ಸಿಕ್ಕಾಕೊಂಡ್ಬಿಟ್ರು. ಒಂದ್ ನಿಮಿಷ ತಡಿ. ಹಲೋ ಹಲೋ, ನಾವು ಕಳ್ಳರನ್ನ ಹಿಡಿಯಕ್ ಬಂದಿದ್ವಲ್ಲ, ಇಬ್ಬಿಬ್ರು ಸಿಗಾಕೊಂಡ್ಬಿಟ್ಟಿದ್ದಾರೆ. ನೀನು ಪೊಲೀಸ್ ಸ್ಟೇಷನ್ ಬಾ, ಅಲ್ಲಿ ಇವ್ರಿಬ್ರಿಗೂ ಕಾದಿದೆ. ಸರ್, ಒಬ್ಬ ಕಳ್ಳ ಒಬ್ಬ ಕಳ್ಳಿ ಸಿಕ್ಬಿಟ್ಟಿದ್ದಾರೆ ಸರ್. ಇಬ್ರು ಹಿಡಿದಿದ್ದಾರೆ. ನೀವು ಸರಿಯಾದ ಆಕ್ಷನ್ ತಗೋಬೇಕು ಸರ್. ನೋಡಮ್ಮ, ನಾನು ಸರಿಯಾದ ಆಕ್ಷನ್ ತಗೋಬೇಕು ಅಂದ್ರೆ ನೀವು ಸರಿಯಾದ ಕಳ್ಳರನ್ನ ಹಿಡ್ಕೊಂಡ್ ಬರ್ಬೇಕು. ಕಾನೂನು ಏನ್ ಹೇಳುತ್ತೆ ಗೊತ್ತಾ? 9 ಜನ ಕಳ್ಳರು ತಪ್ಪಿಸ್ಕೊಂಡ್ರು ಪರವಾಗಿಲ್ಲ, ಒಬ್ಬ ಅಮಾಯಕನಿಗೆ ಶಿಕ್ಷೆ ಆಗಬಾರದು ಅಂತ ಹೇಳುತ್ತೆ. ಸರ್, ಇವನು ಸುಂದ್ರ ಇವಳು ಸುಂದ್ರಿ ಇಬ್ರು ಕಳ್ಳರ ಹಿಡಿದು ಒಳಗಡೆ ಹಾಕಿ ಸರ್. ಸರ್, ಮೊನ್ನೆ ಬಂದಿದ್ನಲ್ಲ ಸುಂದ್ರ, ಅವನು ಸರ್ ಇವನು. ಏನೇನೋ ಗೊತ್ತಿದೆ, ಸುಮ್ಮನೆ ಇರೋ ರೀ. ನನ್ಗನ್ಸುತ್ತೆ ನಿಮ್ಗೆಲ್ಲ ತಲೆ ಕೆಟ್ಟಿದೆ ಅಂತ. ನಾನು ಆವತ್ತೇ ಹೇಳಿಲ್ಲನ್ರಿ, ಪಾಪ ಅವನು ಕಳ್ಳ ಅಲ್ಲ, ಭಗ್ನ ಪ್ರೇಮಿ ಅಂತ. ಸರ್, ಮೊನ್ನೆನೂ ಸಿಕ್ಕಾಕೊಂಡಿದ್ದ, ಈಗಲೂ ಸಿಕ್ಕಾಕೊಂಡಿದ್ದಾನೆ. 2 ಸತಿ ಬಿಟ್ರೆ ನಾವು ಸುಮ್ಮನೆ ಇರಲ್ಲ. ಸುಮ್ಮನೆ ನಮ್ಮ ಸಾಕು. ನಮಗೆ ಕಳ್ಳರ ಗೋತ್ರ ಸೂತ್ರ ಎಲ್ಲ ಗೊತ್ತಿದೆ. ಅಲ್ಲ, ಹೋಗಿ ಹೋಗಿ ಪಾಪ ಈ ಅಮಾಯಕ ಭಗ್ನ ಪ್ರೇಮಿನೇ ಕರ್ಕೊಂಡ್ಬರ್ತೀರಲ್ಲ ನೀವು. ಕಳ್ಳ ನೀನ್ ಕಳ್ಳ ನೀನಪ್ಪ. ಸರ್ ಎಲ್ ಬಂತು ಸರ್? ದೇವ್ರ ಧ್ಯಾನ ಮಾಡ್ಕೊಂಡು ಹೋಗ್ತಾ ಇದ್ರೆ ಈ ಗಡವನು ಈ ಸಣಕ್ಲನು ಇಲ್ಲಿ ಎಳ್ಕೊಂಡ್ ಬಂದ್ರು ಸರ್. ನನಗೆ ಎಷ್ಟು ಅವಮಾನ ಆಯ್ತು ಗೊತ್ತಾ ಸರ್? ಸಾರ್, ಇವನು ಮಾತು ನಂಬೇಡಿ ಸಾರ್. ಇವನು ವ್ಯಾನಿಟಿ ಬ್ಯಾಗ್ ಕಿತ್ಕೊಂಡು ಓಡ್ತಿದ್ದ. ಯಾವ ವ್ಯಾನಿಟಿ ಬ್ಯಾಗು? ಸರ್, ಇವ್ರ ಹತ್ರ ಇದೆಯಲ್ಲ, ಇದೇ ವ್ಯಾನಿಟಿ ಬ್ಯಾಗು. ಅಲ್ರಿ, ಅವ್ರ ಕೈನಲ್ಲೇ ವ್ಯಾನಿಟಿ ಬ್ಯಾಗ್ ಇದೆ ಅಂದ್ರೆ ಕದಿಯೋಕೆ ಯಾಗ್ರಿ ಸಾಧ್ಯ? ಸಾರ್, ಅವನ್ ಕೈಯಿಂದ ಕಿತ್ಕೊಂಡು ನಾವ್ 7 ಕೈ ಕೊಟ್ಟಿದ್ದು. ನಿಮ್ ಚಂದಮಾಮ ಕಥೆ ಕೇಳೋಕೆ ನಮ್ ಸಾಹೇಬ್ರಿಂದ ಅಪ್ಪ ಕಂದ, ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಪ್ಪ. ಇವ್ರು ಗೊತ್ತಿಲ್ಲದೆ ಮತ್ತೆ ನಿನ್ನ ಕರ್ಕೊಂಡ್ ಬಂದ್ಬಿಡ್ತಾರೆ. ಎಪ್ಪಿಸಿ ತಗೊಳ್ಳೋ, ಇದನ್ನ ತಗೊಂಡೋಗಿ ಬಾದಾಮಿ ಹಾಲು ಕೊಡ್ಸಿ ಕಳಿಸ್ಕೊಡ್ತೀನಿ. ಸರ್, ನನ್ಗೂ ಬಾದಾಮಿ ಹಾಲು ಅಂದ್ರೆ ತುಂಬಾ ಇಷ್ಟ. ನಾನು ಹೋಗಿ ಕುಟ್ಕೊಂಡ್ ಬಂದ್ಬಿಡ್ಲಾ? ಸೋಮ್ಗೆ ನಿಂತ್ಕೊಂಡ್ರೆ ಸರಿ. ಕೊಡ ಮೇಲೆ ರೆಡಿ ಬೇಕು. ಇಷ್ಟೊಂದು ದುಡ್ಡು ಏನಮ್ಮ ಏನಮ್ಮ ಇದೆಲ್ಲ? ಹಣ ಒಡವೆನೆಲ್ಲ ಕದ್ಕೊಂಡ್ಬಂದು ನನಗೇನು ಗೊತ್ತಿಲ್ಲ ಅಂತ ಹೇಳ್ತೀಗ. ನಿಜ ಮಗಳು, ನಿನ್ನ ಜೊತೆ ಯಾರು ಇದ್ದಾರೆ? ನಿಜ ಮಗಳು. ಸರ್, ಅದು ಇವರಿಬ್ರು ಸರ್, ಇವರಿಬ್ರು ನನ್ನ ಪಾರ್ಟ್ನರ್ಸ್. ನಾವು 3 ಜನ ಸೇರಿ ಇದನ್ನ ಕದ್ದಿರೋದು. ಸರ್, ಇದು ಸರ್ ಚಂದಮಾಮ ಕತೆ. ಇವಳ ಮಾತನ್ನ ನಂಬಬೇಡಿ ಸರ್. ಏಯ್, ಸುಮ್ಗೆ ನಿಂತ್ಕೊಂಡ್ರೆ ಸರಿ. ಇಲ್ದಿರ ಏರೋಪ್ಲೇನ್ ಹತ್ತಿಸ್ಬಿಡ್ತೀನಿ. ಹುಡುಗಿ ಯಾವತ್ತು ಸುಳ್ಳು ಹೇಳೋದಿಲ್ಲ ಕಣಯ್ಯ. ಸರ್, ನಾನು ಹುಡುಗಿನೇ ಆಗ್ಲೇ ನಿಜ ಹೇಳಿದ್ರೆ ನಂಬಲೇ ಇಲ್ಲ. ಸುಮ್ಮನೆರಮ್ಮ, ನೀನು ಹುಡುಗಿ ಅಲ್ಲ, ಹೆಂಗ್ಸು. ಇವರಿಬ್ಬರು ಒಳಗಡೆ ಹಾಕಿ ಚೆನ್ನಾಗಿ ರುಬ್ಬಿದ್ರೆ ಎಲ್ಲೆಲ್ಲಿ ಏನೇನು ಕದ್ದಿದ್ದೀವಿ ಅಂತ ನಿಜ ಬೊಗಳ್ತಾರೆ. ಇವ್ರು ಕಳ್ರಲ್ಲ ಸರ್, ಇವ್ರು ನಮ್ಮ ಯಜಮಾನ್ರು. ಅವನು ಪದ್ದು ನಮ್ಮ ಮನೇಲಿ ಇದ್ದಾನೆ, ಬಿಟ್ಬಿಡಿ ಸರ್. ಹಂಗೆಲ್ಲ ಬಿಡಕ್ ಆಗೋದಿಲ್ಲಮ್ಮ. ಸರ್, 1 ನಿಮಿಷ ಇರಿ. ಹಲೋ ಜಾತಿಯಕ್ಕೆ ಇಷ್ಟ ಆಯ್ತು. ಮೈ ಗಾಡ್, ಪಲ್ಲು, ಆ ಇನ್ಸ್ಪೆಕ್ಟರ್ ಅಜಿತ್ ಕೇಳಿ ಫೋನ್ ಕೊಡು, ನಾನು ಅವ್ರ ಜೊತೆ ಟಾಕ್ ಮಾಡ್ತೀನಿ. 1 ನಿಮಿಷ ತಾಳಿ. ಸರ್, ನಮ್ ಜಾತಿಯಕ್ಕೆ ಯಾರಮ್ಮ ನಿಮ್ಮ ಅಜ್ಜಾಜಿ ಅತ್ತಿಗೆ? ಸಮಾಜ ಸೇವಕಿ. ನಮಸ್ಕಾರ ಮೇಡಮ್. ಹೇಳಿ ಮೇಡಮ್. ನಾನು ಇನ್ಸ್ಪೆಕ್ಟರ್ ಅಜಿತ್ ಮಾತಾಡ್ತಾ ಇರೋದು ಮೇಡಮ್. ಏನ್ ಸರ್ ಇದು? ಏನು ತಪ್ಪು ಮಾಡ್ದಾರೋ ಇಬ್ರು ಗಲಿ ವಂಶದ ಹುಡುಗರನ್ನ ಜೈಲ್ ಒಳಗೆ ಹಾಕ್ತೀನಿ ಅಂತ ಹೇಳ್ತಾ ಇದೀರಲ್ಲ. ನಾಳೆ ಈ ವಿಷಯ ಏನಾದ್ರೂ ಪೇಪರ್ ಅಲ್ಲಿ ಬಂದ್ರೆ ನಮ್ಗೆ ಎಷ್ಟು ಇನ್ಸಲ್ಟ್ ಆಗಲ್ಲ. ಮೊದಲು ಅವ್ರನ್ನ ಆಚೆ ಸೆಂಡ್ ಮಾಡಿ. ಮೇಡಮ್, ಇಲ್ಲೊಬ್ಬ ಕಳ್ಳಿ ಅವ್ರಿಬ್ರು ಕಳ್ಳರು ಅಂತ ನಿಜ ಹೇಳ್ತಾ ಇದ್ದಲ್ಲ ಮೇಡಮ್. ಅಲ್ಲ ಸರ್, ಒಬ್ಬ ಸಮಾಜ ಸೇವಕಿ ಜಾಜಿ ಜಬ್ಬಲ್ದಿನಿಯವ್ರ ಮಾತಿಗೆ ಬೆಲೆ ಕೊಡದೆ ಅದ್ಯಾರೋ ಕಳ್ಳಿ ಮಾತಿಗೆ ಬೆಲೆ ಕೊಡ್ತಾ ಇದೀರಲ್ಲ. ಇದ್ರ ಪರಿಣಾಮ ಏನಾಗುತ್ತೆ ಅಂತ ಗೊತ್ತಾ ನಿಮ್ಗೆ? ಸುಮ್ಮನೆ ಅವ್ರನ್ನ ರಿಲೀಸ್ ಮಾಡಿ. ಆಯ್ತು ಮೇಡಮ್, ಬಿಟ್ಟು ಕಳಿಸ್ತೀನಿ. ಏಯ್, ನೀವಿಬ್ರು ನನ್ನ ಮುಖ ತೋರಿಸ್ಬಿಡ್ರಿ. ಮೊದಲಿನ ಜಾಗಗಳಲ್ಲಿ ಮಾಡಿ ಸರ್. ನಮಗೆ ಬಾದಾಮಿ ಅಲ್ವಾ? ಒಳಗಡೆ ಸರ್, ನಾನು ಹೊರಡ್ಲಾ? ಹೊರಡಬಹುದು, ಆದ್ರೆ ಜಾಮೀನ್ ಬೇಕಲ್ಲಮ್ಮ. ಮಿನಿಸ್ಟರ್ ಕೈಲಿ ಜಾಮೀನ್ ಕೊಡಿಸ್ಲಾ? ಸುಮ್ಮನೆ ನಿಂತಮ್ಮ, ಅವರೇ ಜಾಮೀನ್ ಸಿಗ್ತಾರ ಒದ್ದಾಡ್ತಾ ಇದ್ರ. ಸ್ವಲ್ಪ ಹೊತ್ತು ಇಲ್ಲೇ ಕೂತ್ಕೋ, ಆಮೇಲೆ ಕಳಿಸ್ತೀನಿ. ದಂಡ ಪಿಂಡಗಳ ಅದು ಯಾರ್ಯಾರನ್ನ ಕರ್ಕೊಂಡೋಗಿ ಇವನೇ ಸಾರ್ ಕಳ್ಳ ಅಂತ ಹಿಡ್ಕೊಟ್ರೆ ಯಾರು ತಾನೇ ನಂಬ್ತಾರೋ? ಇಲ್ಲ ಕಣಪ್ಪ ಅಂದ್ರಂಗ, ನಾವ್ ಹಿಡ್ಕೊಂಡು ಹೋಗಿದ್ ಕಳ್ಳ ಸುಂದ್ರನ್ನೇ. ಅವ್ನು ಕದ್ದದನ್ನ ನೀವ್ ಯಾವತ್ತಾದ್ರೂ ನೋಡಿದೀರಾ? ಬಾಬಾ, ನಮ್ ಪರ್ಸನೇ ಕದ್ದಿದ್ದಾನೆ. ಅವನನ್ನ ಎಳ್ಕೊಂಡೋಗಿ ಪೊಲೀಸವ್ರಿಗೆ ಒಪ್ಸಿದ್ರೆ ನಂಬ್ತಾನೆ ಇಲ್ಲ. ಅವನಿಗೆ ಬಾದಾಮಿ ಹಾಲು ಕುಡಿಸ್ ಕಳಿಸ್ತಾರೆ, ನಮ್ಗೆ ಮುಖ ತುಂಬಾ ಉಗಿದ್ ಕಳಿಸ್ತಾರೆ. ಇದೆ, ಇದ್ರಲ್ಲಿ ಏನೋ ಇದೆ. ಇರ್ರ, ನಾನು ಇದಕ್ಕೊಂದು ಅಂತ್ಯ ಕಾಣಿಸ್ತೀನಿ.
ಲೇ ಪಾಂಡ್ರಗ ಅಲ್ಲೋಡ ನಮ್ ನೋಡಿ ವಾಪಸ್ ಹೋಗ್ತಿದ ನೋಡ ಅವನೇ ಕಳ್ಸುಂದ್ರ. ಬಾವ ನೀವು ಗಂಡುಗಲಿ ಒಂದ್ಸತ ಕಟ್ಟ ಕಡೆ ತುಂಡೇ ಆಗಿದ್ರೆ ಆ ಕಳ್ಳ ಸುಂದ್ರನ ಹಿಡಿಬೇಕು, ಪೊಲೀಸರು ಒಪ್ಪಿಸ್ಲೇಬೇಕು. ಲೇ ನಾನು ಅವನು ಈಗಿಂದ ಈಗಲೇ ಹಿಡಿದು ಪೊಲೀಸ್ನವ್ರಿಗೆ ಒಪ್ಸಿದ್ರೆ ನಿಮ್ಮಿಬ್ರಿಗೂ ಏನ್ ಗತಿ ಆಯ್ತಲ್ಲ, ನನಗೂ ಅದೇ ಗತಿ ಆಗುತ್ತೆ. ಹಾಗಾಗಿ ಇದಕ್ಕೆ ಬೇರೆ ಮಾರ್ಗ ಇದೆ. ನಾವೀಗ ಅವನ್ನ ಫಾಲೋ ಮಾಡ್ಕೊಂಡು ಹೋಗೋಣ. ಮೊದಲು ಅವನ ಮನೆ ಎಲ್ಲಿದೆ ಅಂತ ಪತ್ತೆ ಹಚ್ಚೋಣ. ಅವನ ಮನೆಯಲ್ಲೇ ನಾವೆಲ್ಲರೂ ಸೇರ್ಕೊಂಡು ಕತ್ತು ಬಿಡೋಣ. ಆಗ ಅವನು ನಮ್ಮ ವಿರುದ್ಧ ಕಂಪ್ಲೇಂಟ್ ಕೊಡೋದಕ್ಕೆ ಅಂತ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾನೆ. ಆಗ ಅಲ್ಲಿ ಆ ಮನೆಗೆ ಕಾದಿದೆ. ವೆಲ್ಕಮ್ ಡಾರ್ಲಿಂಗ್. ಏನು ಯಜಮಾನ್ರೆ, ಅವನೇ ಕಳ್ಳ ಅಂಥದ್ರಲ್ಲಿ ಕಳ್ಳದ ಮನೆಗೆ ಹೋಗಿ ಇದನ್ನೆಲ್ಲ ಕತ್ಕೊಂಡ್ ಬಂದಿದ್ದೀರಲ್ಲ, ಇನ್ ನೀವೆಂಥ ಮಹಾನ್ ಕಳ್ಳ ಇರ್ಬೇಕು. ಬಾಯಿ 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 ಬಾಯಿನ ಬೇಗ ಹಿಡಿದು ಮಾತಾಡೆ. ನಾನೇ ಇವನ್ನೆಲ್ಲ ಕದ್ಕೊಂಡು ಬಂದ್ಬಿಡ್ಬೇಕು, ಕಳ್ಳ ಅಂತ ಹೆಸರು ತಗೊಂಡು ಊರು ತುಂಬ ಮೆರಿಬೇಕು ಅನ್ನೋ ಕಾರಣಕ್ಕೆ ಇವನ್ನೆಲ್ಲ ಕದ್ಕೊಂಡು ಬಂದಿಲ್ಲ. ಆ ಕಳ್ಳನ ಮನೆಯಿಂದ ಇವನ್ನೆಲ್ಲ ಕದ್ಕೊಂಡು ಬಂದಾಗ ಆ ಕಳ್ಳ ಸುಮ್ಮನೆ ಇರ್ತಾನ, ಹೋಗಿ ಪೊಲೀಸ್ನವ್ರಿಗೆ ಕಂಪ್ಲೇಂಟ್ ಕೊಡ್ತಾನೆ. ಕಂಪ್ಲೇಂಟ್ ಕೊಟ್ಟಂತ ಸಂದರ್ಭದಲ್ಲಿ ಆ ಇನ್ಸ್ಪೆಕ್ಟರ್ ಅಜಿತ್ ಅವನ ಜೊತೆ ಯಾವ ತರ ನಡ್ಕೋತಾರೆ, ಏನು ಕ್ರಮ ತಗೋತಾರೆ ಅನ್ನೋದನ್ನ ನಾನು ತಿಳ್ಕೊಬೇಕಿತ್ತು. ಹಾಗಾಗಿ ಹೀಗೆ ಮಾಡಿದೆ, ಹೇಗೆ ಮಾಡಿದೆ, ಚೆನ್ನಾಗಿ ಮಾಡಿದ್ನ. ಸೂಪರ್. ನಿಮ್ಗೆ ಇಷ್ಟು ಒಳ್ಳೆ ಬ್ರಿಲಿಯಂಟ್ ಬ್ರೇನ್ ಇದೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ಬರೀ ಇದು ಸ್ಯಾಂಪಲ್ ಕಂಡ್ರೆ, ನನ್ನ ಬುದ್ಧಿ ಮತ್ತೆ ಗರಿಷ್ಠ ಮಟ್ಟ ನಿಮಗೆ ಗೊತ್ತಾಗಬೇಕು ಅಂದ್ರೆ ನನ್ನ ಜೊತೆ ಹನಿಮೂನಿಗೆ ಬನ್ನಿ. ನನ್ನ ಫ್ರೆಂಡ್ ಸುಂದ್ರನ್ ಮನೆ ಕದ್ಕೊಂಡ್ ಬಂದಿರೋ ಒಡವೆಗಳು ಕೊಟ್ರೆ ಸರಿ, ಇಲ್ದೇ ಇದ್ರೆ ನಿಮ್ಮನ್ನೆಲ್ಲ ಸುಮ್ಮನೆ ಬಿಡಲ್ಲ. ಓಹೋ, ಕಳ್ಳ ಸುಂದರನ್ ಪರವಾಗಿ ಮಾತಾಡ್ತಾ ಇದೆ ಅಂದ್ರೆ ನನಗೆ ಯಾಕೋ ಅನುಮಾನ. ಯಾಕೊಂಡ್ರು ನಡ್ರ ನಡ್ರ, ಈಗಿಂದ ಈಗಲೇ ಸ್ಟೇಷನ್ಗೆ ಹಾಕೊಂಡು ನಡ್ರ. ಏನಾದ್ ಅವನು ಎಷ್ಟು ಮಿಸ್ಕೊಳ. ಸ್ಟೇಷನಿಗೆ ಕರ್ಕೊಂಡು ಹೋದಾಗಲೇ ತಪ್ಸ್ಕೊಂಡು ಮಗ ಅವನು. ಇನ್ನು ನಿಮ್ಮ ಕೈಗೆ ಸಿಗ್ತಾನೇನೋ, ಹೋದ್ರೆ ಹೋಗ್ಲಿ ಬಿಡ್ರ. ಯಾರು ಏನು ಯೋಚನೆ ಮಾಡಬೇಡಿ. ಒಡವೆ ಇಲ್ಲಿದೆ ಅಂತ ನೋಡ್ಕೊಂಡಿದ್ದಾನೆ. ಇವತ್ತು ರಾತ್ರಿ ಪೂರ್ತಿ ಇದು ಇಲ್ಲೇ ಇರಲಿ, ಇದನ್ನ ಕದಿಯೋದಕ್ಕೆ ಅಂತ ಅವನು ಬಂದೇ ಬರ್ತಾನೆ. ಆತ ಬಂದಂತ ಸುಸಂದರ್ಭದಲ್ಲಿ ಅವನಿಗೆ ಗೀಜಾ ಗೀಜಾ. ಇನ್ಸ್ಪೆಕ್ಟರ್ ಅಜಿತ್ ಸರ್ ತಾವೇ? ಅಲ್ಲ ಸರ್, ಕಳ್ಳರನ್ನ ಹಿಡಿಬೇಕಾದ್ರೆ ನೀವೇ ಕಳ್ತನ ಕೈ ಹಾಕಿದ್ರೆ ಅಂದ್ಮೇಲೆ ನಿಮ್ಮ ಜನ್ಮಕ್ಕೆ ಅದಾಗಲ್ವೇ? ಅಯ್ಯೋ, ಎಲ್ಲ ನನ್ನ ಕರ್ಮ. ಏನ್ ಮಾಡೋದು ಹೇಳಿ? ಆ ಕಳ್ಳ ಸುಂದರ ಹೇಳೋದಕ್ಕೆ ಕೇಳದೆ ಹೋದ್ರೆ ನನ್ನ ಕೆಲಸ ಹೋಗುತ್ತೆ, ಮಾನ ಮರ್ಯಾದೆ ಹೋಗುತ್ತೆ. ಇನ್ಸ್ಪೆಕ್ಟರ್ ಸರ್, ಅಂತ ಘನಘೋರವಾದ ತಪ್ಪನ್ನ ನೀವು ಏನ್ ಮಾಡಿದಿರಾ? ಅಯ್ಯೋ, ಏನ್ ಹೇಳಿ, ನಾನು ನನ್ನ ಸ್ನೇಹಿತರ ಜೊತೆ ಸೇರಿ ಒಂದು ರೆಸಾರ್ಟ್ಸ್ ಅಲ್ಲಿ ಗುಂಡು ಹಾಕ್ತಾ ಇದ್ವಿ. ಏನೋ ಮೂಡ್ ಬಂತು ಅಂತ ಹೇಳಿ ಹುಡುಗಿರ ಜೊತೆ 4 ಸ್ಟೆಪ್ ಹಾಕ್ತೆ. ಇದಿಷ್ಟನ್ನು ನೀವು ಯೂನಿಫಾರ್ಮ್ ಹಾಕೊಂಡೆ ಮಾಡಿದ್ರೆ ಅದೇ ನಾ ಮಾಡಿ ತಪ್ಪು. ಆ ಕಳಸುಂದ್ರ ಅವತ್ತಲ್ಲಿ ನಡೆದದ್ದನ್ನೆಲ್ಲ ವಿಡಿಯೋ ರೆಕಾರ್ಡ್ ಮಾಡಿ CD ರಿಲೀಸ್ ಮಾಡ್ತೀನಿ ಅಂತ ನನ್ನನ್ನು ಹೆದರ್ಸ್ತಾ ಇದ್ದಾನೆ. ಎಲ್ಲಿ ನನ್ನ ಕೆಲಸ ಕಳ್ಕೊಂತೀನಿ ಅಂತ ಭಯಕ್ಕೆ ಅವ್ನು ಮಾಡಿರೋ ತಪ್ಪನ್ನೆಲ್ಲ ಕ್ಷಮಿಸಿ ಅವನನ್ನ ಬಿಟ್ಬಿಡ್ತಾ ಇದ್ದೆ. ಇಲ್ಲಿ ಕಳ್ತನ ಮಾಡೋದಕ್ಕೂ ಅವನೇ ಹೇಳಿದ್ದು. ಅವನ್ ಮಾತು ಕೇಳ್ಕೊಂಬಂದು ಕಳ್ತನ ಮಾಡಕ್ ಬಂದು ನಿಮ್ ಕೈ ಸಿಗಾಕೊಂಡೆ. ಅಜಿತ್ ಸರ್, ನೀವ್ ಎದುರ್ಕೋಬೇಡಿ, ಅವನನ್ನ ನಾನು ಮಟ್ಟ ಹಾಕ್ತೀನಿ. ಲೇ ಪದಪ್ಪ ಬಿಟ್ಲಪ್ಪ, ಅವನು ಇರೋ ಜಾಗ ನಿಮ್ಗೆ ಗೊತ್ತು ತಾನೆ. ಅವನನ್ನ ಇಲ್ಲಿಗೆ ಎತ್ತಾಕೊಂಡು ಬನ್ನಿ, ನಾನು ಅವನಿಗೆ ಬುದ್ಧಿ ಕಲಿಸ್ತೀನಿ. ಸುಮ್ನೆ ಎತ್ತಾಕೊಂಬರಕ್ಕಾಗತ್ತಾ? ಈಗಪ್ಪ ಬರಲ್ಲೇ. ಏ ಪಾಂಡ್ರಂಗ, ನಾವು ಕಳ್ಸಂದ್ರನ ಎತ್ತಾಕೊಂಡ್ ಬಂದಿದ್ದೀವಿ, ವಿಚಾರಿಸ್ಕೊಳ. ಜೇನುಗೂಡು ಕಳ್ಳ ಸುಂದರ ಗೊತ್ತು ತಾನೆ ನಾನು ಯಾರು ಅಂತ. ಗಂಡುಗರಿ ಹೋಗ್ತಾನೆ, ಕಟ್ಟ ಕಡೆ ಎತ್ಕೊಂಡು ಪಾಂಡ್ರಂಗ ಗಂಡು. ಎಡಗೈ ಎತ್ತಿದ್ರು ವೀರಕೇಸರಿ, ಬಲಗೈ ಎತ್ತಿದ್ರು ವೀರ ಮದಕರಿ. ಈ ಪಿರಂಗಿ ಬರುತ್ತಲ್ವಿನ ಅದ ಕಡೆ ದೊಡ್ಡ ತೂತ್ರಿತ್ತು ನೋಡು. ಆ ಪಿರಂಗಿಗೆ ಎಡಗೈಯಿಂದ ಮದ್ದನ್ನು ಇಕ್ಕಿ ಬಲಗೈಯಿಂದ ಬೆಂಕಿಯನ್ನು ಹಚ್ಚಿ ಮದ್ದನ್ನು ಡಮಾರಿಂದ ಸಿಡಿಸಿ ಶತ್ರು ಪಕ್ಷದ ಮುಂಡ ಮುಂಡಗಳನ್ನು ಚೆಂಡಾಡದಂತ ವಂಶದ ಮಗ ಕಣ ನಾನು. ನೋಡ ನೋಡ ನೋಡ, ಆ ಇನ್ಸ್ಪೆಕ್ಟರ್ ಯಾಕೆ ನಿನಗೆ ಅಷ್ಟೊಂದು ಬೆಲೆ ಕೊಡ್ತಾ ಇದ್ದಾನೆ? ಎಲ್ಲ ವಿಷಯನು ಸಾಪ್ ಸೀದಾ ಹೋದ್ರ ಬಿಡ. ನೀನೇನೇ ಮಾಡಿದ್ರೆ ನನ್ನ ಹತ್ರ ಬಾಯ್ ಬಿಡ್ಸಕ್ಕಾಗಲ್ಲ. ಗೊತ್ತ ಕಣ, ನೀನು ಆ ಇನ್ಸ್ಪೆಕ್ಟರ್ದು ಯಾವುದೋ ಒಂದು CD ಮಾಡಿಟ್ಕೊಂಡಿದ್ಯಾ. ಆ CD ಎಲ್ಲಿದೆ ಅದನ್ನ ತಂದು ಕೊಟ್ಬಿಡು, ಇಲ್ಲ ಅಂದ್ರೆ ನಾನು ನನ್ನ ಇನ್ನೊಂದು ಮುಖವನ್ನು ನಿನಗೆ ತೋರಿಸ್ಬೇಕಾಗುತ್ತೆ. ಬಾಬಾ, ಏನ್ ಸುಮ್ಮನೆ ಮಾತಾಡ್ತಾ ಇದ್ರೆ ಒಂದ್ 4 ತದ್ಕಿ ಅವ್ನು ತಪ್ಸ್ಕೊಂಡು ಮತ್ತೆ ನನ್ನ ನೋಡಿಯಕ್ಕೆ ಬರಬಾರ್ದು. ಆ ಥರ ಗಟ್ಟಿ ಹಿಡ್ಕೊಳ್ರಿ. ಪಾಂಡುರಂಗ ಗಂಡಗಲಿಯವರೇ, ಹೊಡೆಯೋದನ್ನ ಸಾಕ್ ಮಾಡ್ರಿ. ನಿಮ್ಮ ಹೊಡೆತಕ್ಕೆ ನಾನು ನೆಗೆದು ಬಿದ್ದ ಅಂದ್ರೆ ಅಯ್ಯೋ, ಅದು ಕೂಡ ನನ್ನ ತಲೆಗೆ ಬರುತ್ತೆ. ಇನ್ಸ್ಪೆಕ್ಟರ್
ಸರ್ ಇಂಥ ಪಾಪಿಗಳು ಭೂಮಿ ಮೇಲೆ ಯಾವುದೇ ಕಾರಣಕ್ಕೂ ಬದುಕಿರಬಾರ್ದು. ನೀವು ನನ್ನನ್ನು ತಡಿಬೇಡಿ. ಪದಪ್ಪ ಬಿಡ ಬಿಡ ಕೈ ಬಿಡ. ನಾನೊಬ್ಬ ಕಳ್ಳ. ಅದು ಜಗತ್ತಿಗೆ ಗೊತ್ತಿರೋ ವಿಚಾರ. ಮುಂದಕ್ಕೆ ಮಗಳು ನಾನು ಎಲ್ಲೇ ಕಳ್ತನ ಮಾಡಿದ್ರು ಇವ್ರು ನನ್ನ ಹಿಡಿಬಾರ್ದು ಅಂತ ಸುಮ್ಮನೆ ಎದುರಿಸ್ತಾ ಇದ್ದೆ. ಅದೇನೋ ಸಿಡಿ ಮಾಡಿ ಇಟ್ಕೊಂಡಿದ್ದಿ ಅಂತಲ್ಲ, ಮರ್ಯಾದೆಯಿಂದ ಅದನ್ನ ಕೊಟ್ಬಿಡು. ಶೂಟ್ ಮಾಡಿದ್ರೆ ತಾನೇ ತಂದ್ಕೊಡಕ್ಕೆ. ಏನ್ ಹೇಳ್ತಾ ಇದೀಯಪ್ಪ ನೀನು? ಅವತ್ತು ಇವ್ರು ಕುಡ್ದು ಡ್ಯಾನ್ಸ್ ಮಾಡ್ಬೇಕಾದ್ರೆ ನಾನು ಪಕ್ಕದಲ್ಲೇ ನಿಂತ್ಕೊಂಡಿದ್ದೆ. ಅದನ್ನ ಶೂಟ್ ಮಾಡಿದೀನಿ, ಸಿಡಿ ಮಾಡಿ ರಿಲೀಸ್ ಮಾಡ್ತೀನಿ ಅಂತ ಸುಮ್ನೆ ಕತೆ ಕಟ್ಟಿ ಹೇಳ್ತಾ ಇದ್ದೆ.